ವೀಕ್ಷಕರೇ, ಇವತ್ತು ನಾವು ಒಂದು ಹೋಮ್ ಟೂರ್ ಮಾಡಲಿಕ್ಕಿದ್ದೇವೆ. ಒಂದು ಬಲಿಯನ್ನು ಪಡಲಿಕ್ಕೆ ಕಾಯ್ತಾ ಇರುವಂತಹ ಜಾಗ, ಅದು ಇವಾಗಲೂ ಆವಾಗಲೂ ಬೀಳಬೇಕು ಅಂತ ಇರುವಂತಹ ಜಾಗದ ಎದುರು ನಾವಿವತ್ತಿದ್ದೇವೆ. ಈ ಜಾಗದ ದುಸ್ತುತಿಗೆ ಏನು ಕಾರಣ ಅನ್ನೋದೇ ಇವತ್ತಿನ ನಮ್ಮ ಪ್ರಶ್ನೆ. ನಮ್ಮ ಕುಂದಾಪುರದ ಬಾಟಾ ಶೋರೂಮ್ ಎದುರಿರುವಂತಹ ಒಂದು ಅದ್ಭುತವಾದ ಹಳೆಯ ಪಾಳು ಬಿದ್ದ ಇಂತಹ ಜಾಗದ ಹೋಮ್ ಟೂರಿಗೆ ನಾನು ಇವತ್ತು ಕರ್ಕೊಂಡು ಹೋಗ್ತೀನಿ. ಬನ್ನಿ ಒಮ್ಮೆ ಈ ಜಾಗದ ಪರಿಸ್ಥಿತಿಯನ್ನ ನೋಡ್ಕೊಂಡು ಬರೋಣ. ಮದ್ಯದ ಬಾಟ್ಲುಗಳು, ಇಂಥ ಒಂದು ಕಟ್ಟಡದಲ್ಲೂ ನಮ್ಮ ಜನ ಎಂಥ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ನೀವೇ ಒಮ್ಮೆ ನೋಡಿ. ಆಚೆ ಈಚೆ ಹೋಗ್ತಿರುವಂತಹ ಯಾವುದೇ ಜನರಿಗೂ ಕನೆಕ್ಟ್ ಆಗದೆ ಇರುವಂತಹ ಕಟ್ಟಡ ಆಗಿರೋದ್ರಿಂದ ಇಲ್ಲಿ ಏನೇ ನಡೆದ್ರೂ ಯಾರಿಗೂ ಗೊತ್ತಾಗುವುದಿಲ್ಲ. ಸಾಮಾನ್ಯ ಜನರ ಓಡಾಟವೂ ಇಲ್ಲ. ಹಾಗಾಗಿ ಈ ಒಂದು ರೀತಿಯಲ್ಲಿ ಕೂಡ ಈ ಕಟ್ಟಡ ಜನಸಾಮಾನ್ಯರ ಕಣ್ಣಿಂದ ತಪ್ಪಿ ಕೆಟ್ಟ ಕೃತ್ಯಗಳಿಗೆ ಒಳಗಾಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಸುದ್ದಿ. ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ಮದ್ಯದ ಬಾಟ್ಲಿಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ. ನಾನಿರುವಂಥದ್ದು ಬಿದ್ದಂತಹ ಗೋಡೆಗಳ ಅವಶೇಷಗಳ ಮೇಲೆ. ಹಿಂದ್ಗಡೆ ಈ ಪೇಟೆಗೆ ತೋರುವಂತಹ ಗೋಡೆಯ ಹಿಂದ್ಗಡೆ ಏನ್ ಗೋಡೆಗಳಿವೆ, ಆ ಗೋಡೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಎದುರಿರುವಂತಹ ಗೋಡೆಗೆ ನಿಜವಾಗಿಯೂ ಯಾವುದೇ ರೀತಿಯ ಆಧಾರ ಇಲ್ಲ. ರಸ್ತೆಗೆ ತಾಗಿರುವ ಈ ಅಂಗಡಿ ಕೋಣೆಯ ಪರಿಸ್ಥಿತಿ ನೋಡಿ. ಇದು ಈಗಾಗಲೇ ಬಿದ್ದಿರುವಂತಹ ಕೋಣೆ. ಒಮ್ಮೆ ನೋಡಿ, ಇದ್ರ ಒಳಗಡೆ ಎಲ್ಲಾ ಅವಶೇಷಗಳ ರಾಶಿಯಾಗಿದೆ. ಈ ಕೋಣೆಗೆ ಹೋಗ್ಲಿಕ್ಕೂ ಕೂಡ ನನಗೆ ದಾರಿ ಇಲ್ಲ. ನಾನು ಹೊರಗಿಂದನೇ ನೋಡ್ಬೇಕು. ನಿಮ್ಗೆ ಹೇಳಬಹುದಷ್ಟೇ, ಕ್ಯಾಮ್ರಾವನ್ನ ಈಗಾಗಲೇ ನಮ್ಮ ಮೂಲಕ ಇಟ್ಟಬೇಕಾದ್ರೆ ತೋರಿಸ್ಬೋದಷ್ಟೇ. ಯಾಕಂದ್ರೆ ಸಂಪೂರ್ಣವಾಗಿ ಅವಶೇಷಗಳ ಅಡಿಗೆ ಈ ಕೋಣೆ ಮುಚ್ಚಿ ಹೋಗಿದೆ. ಈ ಜಾಗನ್ನ ನೋಡಿ ಸ್ನೇಹಿತರೆ, ನನಗೀಗ ಇಲ್ಲಿ ನಿಲ್ಲಕ್ಕೆ ಭಯ ಆಗ್ತಾ ಇದೆ. ಯಾಕಂದ್ರೆ ನಾನು ಎದುರುಗಡೆ ಇರುವಂತ ದೃಶ್ಯನ ಒಮ್ಮೆ ಸರಿಯಾಗಿ ನೋಡಿ. ಮಣ್ಣಿನಿಂದ ಮಾಡುವಂತ ಅಡ್ಡ, ಮರ ಮತ್ತು ಮಣ್ಣುಗಳನ್ನ ಯೂಸ್ ಮಾಡಿ ಮಾಡಿದಂತ ಸಂಪೂರ್ಣವಾಗಿ ಬಿದ್ದೋಗಿದೆ. ಈ ಜಾಗ ಎಲ್ಲಿದೆ ಅಂತ ಒಮ್ಮೆ ನೋಡಿ. ಆಚೆ ಕಡೆ ನೋಡಿದ್ರೆ ಎಲ್ಲ ಅಂಗಡಿಗಳು, ಸಾರ್ವಜನಿಕರು ಓಡಾಟ ಆಗ್ತಿರುವಂತಹ ಜಾಗ. ಒಮ್ಮೆ ವಿಪರ್ಯಾಸ ನೋಡಿ ವೀಕ್ಷಕರೇ, ನಮ್ಮ ಸಾರ್ವಜನಿಕರ ಮನಸ್ಥಿತಿ ಹೇಗಿದೆ ಅಂದ್ರೆ, ಯಾವುದೇ ರೀತಿಯ ಖಾಲಿ ಪ್ರದೇಶ ಅಥವಾ ಖಾಲಿ ಕಟ್ಟಡ ತೋರುವಾಗಿಲ್ಲ. ಸಂಪೂರ್ಣವಾಗಿ ತುಂಬಾ ವಿಶೇಷವಾದಂತಹ ವಿಶಿಷ್ಟ ವಸ್ತುಗಳಿಂದ ಇದನ್ನು ತುಂಬ್ತಾ ಇದ್ದಾರೆ ನೋಡಿ. ಇನ್ನೇನು ಸ್ವಲ್ಪ ದಿನ ಆಯ್ತು ಮುನ್ಸಿಪಾಲಿಟಿ ಡಂಪಿಂಗ್ ಯಾರ್ಡ್ ಆದ್ರೂ ಆಗ್ಬೋದು. 2 ವರ್ಷಗಳ ಹಿಂದೆ ನಮ್ಮ ಸುದ್ದಿಮನೆ ಪತ್ರಿಕೆಯಲ್ಲೇ ಇದರ ಬಗ್ಗೆ ವರದಿ ಮಾಡಿದ್ವಿ. ಆದರೂ ಕೂಡ ಯಾವುದೇ ರೀತಿಯಂತಹ ಕ್ರಮ ಕೈಗೊಳ್ಳಿಲ್ಲ. ಈಗ ನನಗೆ ಬೇಸರದ ಸಂಗತಿ ಏನಂದ್ರೆ, 2 ವರ್ಷ ಹಿಂದೆ ವರದಿ ಮಾಡಿಯೂ ಈಗ ಮತ್ತೆ ಪುನಃ ವಿಡಿಯೋ ಮಾಡ್ಲಿಕ್ಕೆ ನಾವಿಲ್ಲಿ ಬರ್ತಾ ಇದ್ದೀವಿ. ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿಂದಾಗಲಿ, ಪೊಲೀಸರಿಂದಾಗಲಿ ಅಥವಾ ಮಾಲೀಕರಿಂದಾಗಲಿ ಕಂಡು ಬರ್ತಾನೆ ಇಲ್ಲ. ಈ ಕಟ್ಟಡದ ಡಿಸ್ಪ್ಯೂಟ್ ಕೋರ್ಟ್ನಲ್ಲಿದೆ ನಿಜ, ಆದರೆ ಈ ಕಟ್ಟಡದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಈ ಕಟ್ಟಡ ಪಾಳು ಬಿದ್ದು ಸಾರ್ವಜನಿಕರ ತಲೆ ಮೇಲೆ ಬೀಳುವಂತಹ ಸ್ಥಿತಿಯಲ್ಲೂ ಈ ಕಟ್ಟಡ ಇದೆ. ಈ ಕಟ್ಟಡದಿಂದ ಸಾಕಷ್ಟು ಹಾನಿ ಕುಂದಾಪುರ ಪೇಟೆಗೆ, ಅಲ್ಲಿರುವಂತಹ ವಾಹನಗಳಿಗೆ, ಅಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ಆಗ್ತಾ ಇದೆ. ಸಾರ್ವಜನಿಕರು ಈಗಾಗಲೇ ಓಡಾಡ್ತಾ ಇದ್ದಾರೆ. ಈ ಕಟ್ಟಡದ ಬಳಿಯಿಂದ ಓಡಾಡಲಿಕ್ಕೆ ಇರುವವರು, ಹತ್ತಿರದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ಕೂಡ ಅಪಾಯ ಇದೆ. ಯಾವ ಸಮಯದಲ್ಲಿ ಬೇಕಾದರೂ ಬೀಳುವಂತಹ ಕಟ್ಟಡ ಇದು. ಈಗ ನೀವು ನೋಡ್ತಾ ಇರುವಂಥದ್ದು, ನಾವೀಗ ಒಳಗೆ ನಿಂತಿರುವಂಥ ದೃಶ್ಯವನ್ನು ಮಾತ್ರ ನೀವು ನೋಡ್ತಾ ಇದ್ದೀವಿ. ಈ ಕಟ್ಟಡದ ಹೊರಗ ಭಾಗದಲ್ಲೇ, ರಸ್ತೆಯ ಭಾಗದಲ್ಲಿ ಇರುವಂತಹ ಕಟ್ಟಡಗಳ ತುದಿ ಏನಿದೆ, ಮೇಲ್ಛಾವಣಿಗಳು ಏನಿದೆ, ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳ ಮೇಲೆ ಬೀಳ್ತದೆ. ಎದುರಿರುವಂತಹ ಪೇಟೆಯ ಮುಖ್ಯ ರಸ್ತೆಗಳ ಮೇಲೆ ಬೀಳ್ತದೆ. ಫುಲ್ ದುಸ್ಥಿತಿ ಬಂದಿದೆ. ನಾಳೆಗೆ ಏನಾಗುತ್ತೆ ಅಂದರೆ ಮೇಲಿಂದ ಬೀಳೋ ಚಾನ್ಸಸ್ ಇರ್ತದೆ. ಯಾರಾದರೂ ಮಕ್ಕಳು ಮರಿ ಹಾಪರೋ ಅಥವಾ ಯಾರಾದರೂ ಬಂದು ಬಿದ್ದರೆ ಸತ್ತೇ ಹೋಗ್ತಾರೆ. ನಾಳೆಗೆ ಏನಾದರೂ ಒಂದು ತೊಂದರೆ ಆದರೆ, ಈಗ ಯಾವುದೋ ಮಕ್ಕಳು ಹೋಗ್ತವೆ, ಪ್ರಾಯದವರು ಹೋಗ್ತಾರೆ. ಈಗ ನಮ್ಮಂಥವ್ರಾದ್ರೂ ಓಡ್ಬೋದು ನಾವು. ಪ್ರಾಯ ಆಗದು ಅಥವಾ ಮಕ್ಕಳು ಏನಾದರೂ ಹೋಗುವಾಗ ಇದು ಬಂದು ಈ ಥರ ಏನಾದರೂ ಬಿದ್ದರೆ ಅದಕ್ಕೆ ಯಾರು ಹೊಣೆ? ನಾವು ಒಂದ್ಸಲ ಅದಕ್ಕೆ ನಾವೆಲ್ಲರೂ ಸೇರಿ ಒಂದ್ಸಲ ನಾವೇನು ಮಾಡಿದ್ದೇವೆ ಅಂದರೆ, ಪುರಸಭೆಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಪುರಸಭೆಯ ಅಧಿಕಾರಿಗಳಿಗೆ ನಾನು ಏನೂ ಹೇಳ್ತಾ ಇಲ್ಲ. ಕಾರಣ ಏನಂದರೆ, ನಾವು ಹೇಳಿದಾಗ ಬಂದಿದ್ದಾರೆ, ಬರ್ತಾರೆ, ನೋಡ್ತಾರೆ, ಊರಿಂದ ನೋಡ್ತಾರೆ. ಬಟ್ ಅವರು ಹೆಲ್ಪ್ಲೆಸ್. ಏನಂದರೆ ಅವರೀಗ ನಾನು ಹೇಳೋದು, ನನ್ನ ಅಭಿಪ್ರಾಯ, ಸರ್ಕಾರನೇ ಗಮನ ಹರಿಸ್ಬೇಕು ಈ ಕಡೆ. ನಾಳೆ ಈ ಸಮಸ್ಯೆಯನ್ನು ಒಂದು ಬಗೆಹರಿಸ್ಬೇಕಂತ ನಾನು ಸಾರ್ವಜನಿಕರ ಪರ
ಇದರಲ್ಲಿ ಪಕ್ಕ, ಇದರಲ್ಲಿ ದೂಸರ ಮಾತಿಲ್ಲ. ಯಾಕಂದರೆ ಇದು RDC ಇದು ಭೂಮಿ, ಪಟ್ಟ ಭೂಮಿ. ಆ ಮಾಲೀಕರಿಗಾದರೂ ಸ್ವಲ್ಪ ಜಾಗ್ರತೆ ಬೇಡವಾ? ಈಗ ಇರ್ತದೆ, ಕಾಂಪ್ಲಿಕೇಶನ್ ಇರ್ತದೆ, ಲಿಟಿಗೇಷನ್ ಇರ್ತದೆ, ಅದು ಕಾಮನ್. ಆದರೆ ಮಾಲೀಕರು ಒಂಚೂರು ಗಮನ ಹರಿಸಿ ಇದಕ್ಕೇನಾದರೂ ಮಾಡಿ, ಇಲ್ಲ ಇದು ನಾಳೆಗೆ ಏನಾದರೂ ಜಾಗ ಅವರಿಗೆ ಸಿಕ್ಕುವಂಥದ್ದು. ಯಾರು ಸರ್ಕಾರ ತಗೊಳ್ಳೋದಿಲ್ಲ, ನಾನು ತಗೊಳ್ಳೋದಿಲ್ಲ, ನೀವು ತಗೊಳ್ಳೋದಿಲ್ಲ, ಯಾರು ತಗೊಳ್ತೀರಿ? ಅವರೇ ತಗೊಳ್ಳುವಂಥದ್ದಲ್ಲ. ಆದ್ದರಿಂದ ಅವರು ಸ್ವಲ್ಪ ಗಮನ ಹರಿಸಬೇಕು. ನಾಳೆಗೆ ಏನೇ ಆದರೂ ಆ ಮಾಲೀಕರೇ ಹೊಣೆ. ನಾವೀಗ ದಿವಸ ತೆಗೆದು ಹಾಗೂ ರಾತ್ರಿ ಬಿದ್ರಡ್ಡಿಲ್ಲ, ದಿವಸ ಬಿದ್ದು ನಾವೆಲ್ಲ ಇರ್ತೇವಲ್ಲ, ನಾವು ದುಡ್ಡು ತಿನ್ನುವವರು, ನಾವ್ಯಾಕಿರ್ಬೇಕು? ಅವ್ರು ಏನು ಮಾಡ್ತಾರೆ, ನನ್ನ ಅಭಿಪ್ರಾಯ ಅವ್ರು ಏನು ಮಾಡ್ತಾರೆ, ಈಗ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿದಾಗ ಅಡ್ಡಿಲ್ಲ, ನಾವು ಸರಿ ಮಾಡ್ತೇವೆ, ತೊಂದರೆ ಇಲ್ಲ, ನಾವು ಸರಿ ಮಾಡ್ತೇವೆ. ನಾನು ಹೇಳ್ತಾ ಇದ್ದೇನೆ, ಇದನ್ನು ಡೆಮಾಲಿಷ್ ಮಾಡುವಂಥದ್ದು ಸರ್ಕಾರದವರು ಮಾಲೀಕರಿಗೆ ಹೇಳಬೇಕು. ಈಗ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆಯಲ್ಲ, ಇಲಾಖೆ ಏನು ಮಾಡಬೇಕು, ಆ ಮಾಲೀಕರು ಯಾರಿದ್ದಾರೆ ನೋಡಿ ಅವರಿಗೊಂದು ನೋಟಿಸ್ ಮಾಡಿ ಇದನ್ನು ತೆಗಿಬೇಕು. ಇಲ್ಲ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಜನಕ್ಕಂತೂ ಆಚೆ ಈಚೆ ಹೋಗೋರಿಗೆ ಇದಾದರೆ ಹೊಣೆಗಾರರು ಬಿಲ್ಡಿಂಗ್ ಓನರ್ ಆಗ್ತಾರೆ, ತಾವು ಮುನ್ಸಿಪಾಲ್ಟಿಯವರು ಆಗ್ತಾರೆ. ನಮ್ಗೆ ಕಳಿಸ್ಬೇಕು ಅಲ್ಲ. ಇಷ್ಟವರೆಗೆ ನಾವು ಹೇಳ್ತಾ ಇದ್ದೇವೆ, ಇಷ್ಟವರೆಗೆ ಯಾರು ಬಂದು ಇದು ಮಾಡಲೇ ಇಲ್ಲ. ಅದು ನಮ್ಗೆ ಈಗ ತುಂಬ ಅಂತ ಹೇಳಿದ್ರೆ ನೋಡಿ, ಜನ ಆಚೆ ಈಚೆ ತಿಂತಾ ಇದ್ದಾರೆ. ನಾವು ಇಲ್ಲೇ ದುಡ್ದು ತಿನ್ನೋರು, ನಾವೀಗ ಮುಂದಿನ ಯಾವ ಇದರಲ್ಲಿ ಇರಬೇಕು? ಅದಕ್ಕೋಸ್ಕರ ಆದಷ್ಟು ಬೇಗ ಡೆವಲಪ್ಷನ್ ಮಾಡಿ ಒಳ್ಳೆಯದು, ನಾವು ಹೇಳೋದಷ್ಟೇ. ಡೆಮಾಲಿಷನ್ ಮಾಡಿದ್ರು ನಾನು ಹೇಳ್ತೇನೆ, ಈ ಅಪಾಯಕಾರಿ ಕೆಲವು ಇದು ಮರಗಳಿವೆ, ಇದ್ರ ಮೇಲೆ ಮರ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ, ಹಂಚುಗಳಿವೆ, ಅವುದನ್ನು ತೆರವುಗೊಳಿಸಿ ಒಂಚೂರು ನಮ್ಗೆ ಸಾರ್ವಜನಿಕರು ಏನು ಉಪದ್ರ ಆಗ್ತಿದ್ದ ರೀತಿಯಲ್ಲಿ ಇವರು ಮಾಡೋದು ಭಾರಿ. ಈಗ ಡೆಮಾಲಿಷನ್ ಮಾಡಿ ಅಂತ ಹೇಳಲಿಕ್ಕೆ ನಾವು ಯಾರು? ಡೆಮಾಲಿಷನ್ ಮಾಡಿ ಅವ್ರ ಆಸ್ತಿ, ಅವ್ರ ಬಿಲ್ಡಿಂಗ್ ಅವ್ರದ್ದು. ಬಟ್ ಅವರು ಇಲ್ಲಿ ಏನು ಮಾಡಬೇಕಂದ್ರೆ ಅಪಾಯ ಆಗದಿದ್ದಂಗೆ ಅದನ್ನು ನಡೆಸ್ಕೊಂಡೋಗಿ ಅದನ್ನೊಂದು ಕ್ಲಿಯರೆನ್ಸ್ ಮಾಡೋದು ಭಾರಿ ಉತ್ತಮ ಅಂತ ನಾನು ಅನಿಸಿಕೆ. ಯಾಕಂದರೆ ಈಗ ಪ್ರಾಯದವ್ರು ನಡ್ಕೊಂಡು ಹೋಗ್ತಾರೆ, ದಡ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಏನು ಮಾಡ್ತೀರಿ? ಮುಂದೆ ಇಬ್ಬರು ನಡ್ಕೊಂಡು ಬರುವಾಗ ಇಲ್ಲೇ 2 ಕಲ್ಲು ಬಿತ್ತಲ್ಲ, ಜಾರಿ ಇದೇ ಕಲ್ಲು. ಹಾಂ, 2 ಬಿದ್ದಿತ್ತಲ್ಲ. ಬಾಲ್ಯದಿಂದ ನೋಡ್ತಾ ಇದ್ದೆ ನಾನು. ಇಲ್ಲೇ ಓದಿದವನು, ಇಲ್ಲೇ ಇದೇ ರೋಡಲ್ಲಿ ತಿರುಗಿದವನು. ಬಾಲ್ಯದಲ್ಲಿ ಈ ಕಟ್ಟಡ ಸರಿ ಇತ್ತು, ಆದರೆ ಇವಾಗ ಈ ಕಟ್ಟಡದಲ್ಲಿ ಸೊರಿತದೆ, ತಲೆ ಮೇಲೆ ಹಂಚು ಬಿಡ್ತದೆ, ತುಂಬ ಎಲ್ಲ ತೊಂದರೆ ಇದೆ. ಮಕ್ಕಳು ತಿರುಗಾಡ್ತಾರೆ, ಮತ್ತು ನಾನು ಕೂಡ ಇದರಲ್ಲೇ ತಿರುಗೋದು. ಅದಕ್ಕಾಗಿ ಇದನ್ನು ಕೆಡು ಮಾಡಿಸಿದರೆ ಒಳ್ಳೆಯದು. ಎಲ್ಲ ಅರ್ಜಿ ಕೊಟ್ಟು ತೆಗೆಸಿದರೆ ತುಂಬ ಒಳ್ಳೆಯದು. ಬಿದ್ದರೆ ಇಲ್ಲಿ ಅಂಗಡಿ ಕೂಡ ಹೋಗ್ತದೆ, ನನ್ನ ರೂಮ್ ಕೂಡ ಇಲ್ಲಿ ಇದು ಬೀಳಿಸ್ತದೆ ಅಂತ ಭಯದಿಂದ ನಾನು ಬಿಟ್ಬಿಟ್ಟೆ. ಆಯ್ತು, ನಾನು 15 ವರ್ಷದಿಂದ ನೋಡ್ತಾ ಇದ್ದೆ. ಈ ಕಟ್ಟಡ ಇದೇ ಥರ ಇತ್ತು, ಹಂಚು ಒಂದೊಂದೇ ಬೀಳ್ತಾ ಇರುತ್ತೆ. ರೀಪ್ ಕಟ್ಟ ಅಂತಂದ್ರೆ ಒಂದೊಂದೇ ಹಂಚು ಬೀಳ್ತಾ ಇರುತ್ತೆ. ಒಂದು ವರ್ಷದ ಹಿಂದೆ ಇದೇ ರೋಡಲ್ಲಿ ಒಂದು ಅಪ್ಪ ಮಗ ನಡ್ಕೊಂಡು ಹೋಗ್ತಿದ್ದಿದ್ದು. ಆವಾಗ ಅವ್ರ ತಲೆ ಮೇಲೆ ಬಿತ್ತು, ಕಡೆಗೆ ಅವ್ರ ತಲೆ ತಿರುಗಿ ಬಿದ್ದರೆ ಕಡೆ ಸ್ವಲ್ಪ ನಮ್ಮ ಅಂಗಡಿಯಲ್ಲಿ ಕೂತು ನೀರೆಲ್ಲ ಕೊಟ್ಟೆ ಸರಿಯಾದ. ಆ ಟೈಮಲ್ಲಿ ಅವರು ಒಂದು 5 ನಿಮಿಷ ಪ್ರಜ್ಞೆ ಇಲ್ಲಿದ್ದು ನೋಡಿ ನಂಗೆ ತುಂಬ ಭಯ ಆಯಿತು. ಈ ಥರದ್ದು ಎಷ್ಟೋ ಘಟನೆ ಆಗ್ತಾ ಇರತ್ತೆ. ದೀಪಲ್ಲ ನೋಡಿ, ಎಲ್ಲ ಲಡ್ಡಾಯ್ತು ನೋಡಿ, ಅದೆಲ್ಲ ಕಟ್ಟಾಗಿ ಬೀಳುದು. ಸಾಧಾರಣ ಇಲ್ಲಿವರೆಗಿದ್ದಿತ್ತು ಆ ಮಾಡಿ. ಈಗ ನೋಡಿ 2-3 ಸಾಲ ಹಂಚು ಹೋಯ್ತು ನೋಡಿ, ಒಂದೊಂದೇ ಹಂಚು ಬೀಳ್ತಾ ಇರುತ್ತೆ. ಇಲ್ಲಿ ಸಾಧಾರಣ ಈ ಶಾಲಾ ಮಕ್ಕಳು ಈ ರೋಡಲ್ಲಿ ಎನಿ ಟೈಮ್ ತಿರ್ತಾ ಇರ್ತಾರೆ. ಈ ಊಟಕ್ಕೂ ಮಕ್ಕಳು ಶಾಲೆ ಸಂಜೆ ಮನೆ ಹೋಗೋದಲ್ಲ, ಬೆಳಗ್ಗೆ ಹೋಗೋದಲ್ಲ, ಊಟಕ್ಕೆ ಸಹ ಮಧ್ಯಾಹ್ನ ಇದೇ ರೋಡಲ್ಲಿ ಹೋಟ್ಲಿಕ್ಕೆ ಪಾಸ್ ಆಗ್ತಾರೆ ಮಕ್ಕಳೆಲ್ಲ. ಈಗ ಕಾಲ ಎಷ್ಟು ಬೆಳೆದಿತ್ತಲ್ಲ, ಸರ್ಕಾರ ಹೇಳುತ್ತೆ ಇಂಥ ಕಟ್ಟಡಗಳು ಇಡೋಕ್ಕಿಲ್ಲ, ತೆಗಿಬೇಕು, ಡೆಮೊಲೇಷನ್ ಮಾಡಬೇಕಂತ ಹೇಳ್ತಾ ಇರ್ತಾರೆ. ಇದನ್ನು ಯಾಕೆ ಮಾಡೋದಿಲ್ಲ? ಇದ್ರ ಬಗ್ಗೆ ನಾವು ಪುರಸಭೆಗೆ ಎಲ್ಲ ರೀತಿಯಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದು, ನಾವು ಮನವಿ ಕೊಟ್ಟಿದ್ದೆ ಸಾರ್ವಜನಿಕರ. ಅವ್ರು ಹೇಳ್ತಾರೆ ನಮಗೆ ಸುಪ್ರೀಂ ಕೋರ್ಟಲ್ಲಿತ್ತು, ಕೋರ್ಟಲ್ಲಿ ಇರೋದ್ರಿಂದ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ, ಅದು ಜಾಗದ ಓನರ್ ಇದು ಮಾಡ್ಬೇಕಂತ ಹೇಳ್ತಾರೆ. ನಾವು ಜಾಗದ ಓನರ್ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಇದು ಕೋರ್ಟಲ್ಲಿರುವಾಗ ನಾವು ತುಂಬ ಜನ ಇತ್ತಲ್ಲ, ನಾವು ಒಬ್ಬರು ಇದಕ್ಕೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಪುರಸಭೆಯೇ ನೋಡ್ಕೊಳ್ಬೇಕಂತ ಹೇಳ್ತಾರೆ. ಪೊಲೀಸ್ರ ಹತ್ರ ಕೇಂದ್ರ ನಾವು ನೋಡಿದ್ದು ಯಾವುದು ಓನರ್ ಮನೆಗೆ ಪಾರ್ಟಿ ಮನೆಗೆ ಕೇಂದ್ರ ಪುರಸಭೆ ಹತ್ರ ಕೇಳಿ ಅಂತ. ಪುರಸಭೆ ಹೇಳ್ತಾರೆ ಇದು ಡೆಮೊಲೇಷನ್ ನಾವು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ ತರಬೇಕಾದ್ರೆ 1-2 ಲಕ್ಷ ಖರ್ಚಿರುತ್ತೆ ಫೈಟ್ ಮಾಡಿ. ಅದು ಯಾರು ಕೊಡ್ತಾರೆ? ಅದರಿಂದ ಒಂದು ವೇಳೆ ನಾವೀಗ ಫೈಟ್ ಮಾಡಿ ತಂದರು ಅಧಿಕಾರಿಗಳು ನಾವೇ, ನಾಳೆ ನಮ್ಮ ಮೇಲೆ ಅವ್ರು ಕೇಸ್ ಹಾಕೋ ಚಾನ್ಸಸ್ಗಳಿರುತ್ತೆ. ಅದಕ್ಕೆ ಅವರು ಭಯಭೀತರ ಆಗ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿ ಯಾವುದೇ ವಯಸ್ಸಾದ ಕಟ್ಟಡ ಇದ್ದರೆ ಅದನ್ನು ಮುನ್ಸಿಪಾಲ್ಟಿಯವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ನೆಲಸಮ ಮಾಡಿಯೇ ಮಾಡ್ತಾರೆ. ಯಾಕಂದರೆ ಅದರಿಂದ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವ ಒಂದೇ ಒಂದು ಕಾರಣಕ್ಕೆ. ಆದರೆ ಇಲ್ಲಿನ ಸ್ಥಳೀಯರು ಮುನ್ಸಿಪಾಲ್ಟಿಯವರಿಗೆ ಸಾಕಷ್ಟು ಬಾರಿ ಮನವಿ ನೀಡ್ತಾ ಇದ್ದಾರೆ. ಕೋರ್ಟ್ನಲ್ಲಿದೆ ಎನ್ನುವಂತಹ ಒಂದೇ ಒಂದು ನೆವವನ್ನು ಇಟ್ಟುಕೊಂಡು ಇಲ್ಲಿಯವರೆಗೆ ಈ ಕಟ್ಟಡವನ್ನು ನೆಲಸಮ ಮಾಡಲಾಗ್ತಾ ಇಲ್ಲ. ಈ ಕಟ್ಟಡ ಇನ್ನು ದುರಸ್ತಿ ಮಾಡುವಂತಹ ಯಾವುದೇ ರೀತಿಯ ಹಂತದಲ್ಲಿ ಇಲ್ಲ.